ನಮ್ ನಾಲ್ಗೆ ಎಷ್ಟಿದೆ ಗೊತ್ತಾ? 2 ದಿಂದ 2.5 ಇಂಚ್. ಒಂದು ಬಾಡಿ 5.5 6 ಅಡಿ ಇರುತ್ತೆ. ಈ 2 ಇಂಚ್ ಏನ್ ಆರ್ಗನ್ ಇದೆಯಲ್ಲ, ಇದಕ್ಕೆ ತೃಪ್ತಿ ಪಡಿಸಾಕೆ, ಇದಕ್ಕೆ ಸಮಾಧಾನ ಹಾಕಾಕೆ ನಾವು 5.5 6 ಅಡಿ ಏನ್ ಬಾಡಿ ಇದೆಯಲ್ಲ ಅದನ್ನ ಹಾಳು ಮಾಡ್ತಾ ಇದೀವಿ. ಗಂಟಲ್ ಕೆಳಗಡೆ ಯಾವುದು ಆಹಾರ ಹೋದ್ರೆ ಏನ್ ಟೇಸ್ಟ್ ಗೊತ್ತಾಗಲ್ಲ. ಟೇಸ್ಟ್ ಆಗದೆ ಇನ್ನು ಗಂಟಲ್ ಮೇಲೆ ಮಾತ್ರ. ಹೈ ಕಾರ್ಬೋಹೈಡ್ರೇಟ್ಸ್ ಡೈಟ್ ತಗೋತಾ ಇದೀವಿ. ಹೈಲಿ ಸ್ಯಾಚುರೇಟೆಡ್. ಈಗ ಫ್ರೆಂಚ್ ಫ್ರೈಸ್ ತಗೊಳ್ಳಿ, ಎಣ್ಣೆನಲ್ಲಿ ಫ್ರೈಸ್ ಮಾಡ್ತಾ ಇದ್ದಾರೆ. ಅದು ಬಾಡಿನಲ್ಲಿ ಹೀಗೆ ಪ್ಯಾಕೆಟ್ಸ್ ಕೂತ್ಕೊಳ್ಳುತ್ತೆ ಫ್ಯಾಟ್ಸ್. ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾ ಇದೆ. ಬಾಡಿನಲ್ಲಿ ಎಷ್ಟು ಇನ್ಸುಲಿನ್ ಪ್ರೊಡ್ಯೂಸ್ ಆಗಬೇಕು ಅಷ್ಟು ಆದ್ರೂ ಸಾಲ್ತಾ ಇಲ್ಲ. ಬಾಡಿಗೆ ಇನ್ಸುಲಿನ್ ಕಡಿಮೆನೇ ಆಗ್ತಾ ಇದೆ. ಅದರದಿಂದ ಡಯಾಬಿಟಿಸ್ ಬರ್ತಾ ಇದೆ ಯಂಗರ್ ಏಜ್ ನಲ್ಲಿ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇವಾಗ ಡಯಾಬಿಟಿಸ್ ಅಂದ್ರೆ ವೆರಿ ಕಾಮನ್. 30 ವರ್ಷ ಆಗಿದೆ ಡಯಾಬಿಟಿಸ್ ಫಿಕ್ಸ್, ಹೈಪರ್ ಟೆನ್ಷನ್, BP ಫಿಕ್ಸ್. ಯಾಕಂದ್ರೆ ನಮ್ಮ ಆಹಾರ ಪದ್ಧತಿನಲ್ಲಿ ಸಮಸ್ಯೆ ಆಗ್ತಾ ಇದೆ. ಬಿಸಿಲಿಗೆ ಎಕ್ಸ್ಪೋಜರ್ ಇಲ್ಲ, ಗಾಳಿಗೆ ಎಕ್ಸ್ಪೋಜರ್ ಇಲ್ಲ, ನೇಚರ್ಗೆ ಎಕ್ಸ್ಪೋಜರ್ ಇಲ್ಲ. ಆಫೀಸ್ ನಲ್ಲಿ 4 ಗಾಡಿ AC ರೂಮ್, ಮನೆಯಲ್ಲಿ ಒಂದು ಫ್ಲಾಟ್ ನಲ್ಲಿ ಎಲ್ಲೋ 4 ಗಾಡಿ ಒಳಗಡೆ ಇದ್ದೀವಿ. ಎಷ್ಟೋ ವರ್ಷ ಆಗಿದೆ ಬಿಸಿಲನ್ನ ನೋಡ್ಬಿಟ್ಟು, ಎಷ್ಟೋ ವರ್ಷ ಆಗಿದೆ ಸೂರ್ಯೋದಯನ ನೋಡ್ಬೋದು. ಹುಣ್ಣಿಮೆನಲ್ಲಿ ಚಂದ್ರನ ನೋಡ್ಬಿಟ್ಟು ಎಷ್ಟೋ ಜನರಿಗೆ ಎಷ್ಟೋ ವರ್ಷ ಆಗಿರಬಹುದು. ಇವೆಲ್ಲ ಸಮಸ್ಯೆದಿಂದ ಕ್ವಾಲಿಟಿ ಆಫ್ ಸ್ಪರ್ಮ್ ಡ್ರಾಪ್ ಆಗ್ತಾ ಇದೆ. ಮೂರನೇದು ಪಾರ್ನ್, ಸ್ಟ್ರೆಸ್, ಡೋಪಾಮೈನ್. ಏನ್ ಸರ್ ಇದರ ಅರ್ಥ? ಪಾರ್ನ್, ಸ್ಟ್ರೆಸ್, ಡೋಪಾಮೈನ್ ಅಂದ್ರೆ ಯಂಗರ್ ಹುಡುಗರ್ನಲ್ಲಿ ತುಂಬಾ ಬೇಗ ಪಾರ್ನ್ಗೆ ಅಡಿಕ್ಷನ್ ಆಗ್ತಾ ಇದೆ. 7ನೇ ಅಥವಾ 8ನೇ ತರಗತಿ ಹುಡುಗ ಸ್ಕೂಲ್ನಲ್ಲಿ ಪಾರ್ನ್ ವಿಡಿಯೋಸ್ ನೋಡ್ತಾ ಇದ್ದಾನೆ. ತುಂಬಾ ಅರ್ಲಿ ಏಜ್ ನಲ್ಲಿ ಎಕ್ಸ್ಪೋಜರ್ ಟು ಸೆಕ್ಸುವಲ್ ಕಂಟೆಂಟ್ ಏನಾಗ್ತಾ ಇದೆ? ಎವ್ರಿ ಟೈಮ್ ಪಾರ್ನ್ ನೋಡ್ತೀರಾ, ಡೋಪಾಮೈನ್ ಅಂತ ಹಾರ್ಮೋನ್ ಥ್ರೆಶೋಲ್ಡ್ ಆಗುತ್ತೆ, ಮೈಂಡ್ ನಲ್ಲಿ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಯಾವ ಏಜ್ಗೆ ಆಗ್ಬಾರ್ದು ಆ ಏಜ್ಗೆನೆ ಆಗ್ತಾ ಇದೆ. ಇದು ಹೆಂಗಂದ್ರೆ ಜಮೀನಲ್ಲಿ ಗೋಧಿ ಹಾಕಿದ್ವಿ, ಗೋಧಿ ಇನ್ನ ಹಾರ್ವೆಸ್ಟಿಂಗೇ ಬಂದಿಲ್ಲ, ಇನ್ನ ರಾಶಿ ಮಾಡಕ್ ಬಂದಿಲ್ಲ. ಬಟ್ ಅದಕ್ಕಿಂತ ಮುಂಚೆನೆ ಗೋಧಿನ ನಾವು ರಾಶಿ ಮಾಡಕ್ ಕಟ್ ಮಾಡ್ತಾ ಇದೀವಿ. ಅದೇ ರೀತಿ ಯಾವ ಪಕ್ವಾವಸ್ಥೆನಲ್ಲಿ ಏನು ನೋಡ್ಬೇಕು, ಏನು ಮಾಡ್ಬೇಕು ಅದಕ್ಕಿಂತ ಮುಂಚೆ ಆದ್ರೆ ಈ ತರ ಸಮಸ್ಯೆಗಳು. ಮತ್ತು ಸ್ಟ್ರೆಸ್, ಆಫೀಸ್ ಸ್ಟ್ರೆಸ್ ಇರ್ಬೋದು. ಅದು ಒಂದು ಆಟೋ ಡ್ರೈವರ್ಗೂ ಅಷ್ಟೇ ಸ್ಟ್ರೆಸ್ ಇದೆ, ಒಂದು ಸ್ಕೂಲ್ ಹೋಗುವ ಹುಡುಗನಿಗೂ ಅಷ್ಟೇ ಸ್ಟ್ರೆಸ್ ಇದೆ, ಯಾವುದೋ ಕಂಪನಿದು ಒಂದು CEO ಇದ್ದಾನೆ ಅವನಿಗೂ ಅಷ್ಟೇ ಸ್ಟ್ರೆಸ್ ಇದೆ, ಯಾವುದೋ ಒಂದು ಗವರ್ಮೆಂಟ್ ಆಫೀಸ್ ನಲ್ಲಿ ಕೆಲಸ ಮಾಡುವ ಆಫೀಸರ್ ಇದ್ದಾನೆ ಅವನಿಗೂ ಅಷ್ಟೇ ಸ್ಟ್ರೆಸ್ ಇದೆ. ಸ್ಟ್ರೆಸ್ ಎಲ್ಲರಿಗಿದೆ. ಸ್ಟ್ರೆಸ್ ಇವಾಗ ಒಂದು ಅಭಿನ್ನ ಅಂಗಾಗಿದೆ ಒಂದು ಪ್ರೊಫೆಷನ್ದು ಅಥವಾ ನಮ್ಮ ಇವತ್ತು ಲೈಫ್ ಸ್ಟೈಲ್ದು. ಅದನ್ನ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಸ್ಟ್ರೆಸ್ ದಿಂದ ಕಾರ್ಟಿಸಾಲ್ ಜಾಸ್ತಿ ಆಗುತ್ತೆ. ಕಾರ್ಟಿಸಾಲ್ ಜಾಸ್ತಿ ಆದ್ರೆ ಟೆಸ್ಟೋಸ್ಟಿರಾನ್ ವರ್ಕ್ ಆಗಲ್ಲ, ಈಸ್ಟ್ರೋಜನ್ ಜಾಸ್ತಿ ಆಗುತ್ತೆ. ಪುರುಷರ ಬಾಡಿನಲ್ಲಿ ಮಹಿಳೆಯರ ಲಕ್ಷಣಗಳು ಜಾಸ್ತಿ ಬರುತ್ತೆ. ಸೊ ಒಂದು ಹೀಟ್, 2ನೇದು ಫುಡ್, 3ನೇದು ಅರ್ಲಿ ಏನಿದೆಯಲ್ಲ ಎಕ್ಸ್ಪೋಜರ್ ಟು ಪಾರ್ನ್ ಮೂವೀಸು, ಪಾರ್ನ್ ವಿಡಿಯೋಸು. ಆಮೇಲೆ ನಿಮ್ಮ ಸ್ಟ್ರೆಸ್ ಇರ್ಬೋದು, ಡೋಪಾಮೈನ್ ಪದೇ ಪದೇ ರಿಲೀಸ್ ಆಗಿ ಅನ್ನೆಸೆಸರಿ ಮೈಂಡ್ ನಲ್ಲಿ ಎಷ್ಟೋ ಡೌಟ್ಸ್ಗಳು ಕ್ರಿಯೇಟ್ ಮಾಡುತ್ತೆ. ಇವನ್ 14ನೇ 15ನೇ ವರ್ಷಕ್ಕೆ ಪಾರ್ನ್ ಮೂವಿ ನೋಡ್ತಾನೆ. ಆ ಪಾರ್ನ್ ಮೂವಿನಲ್ಲಿ ಒಂದು ಹೀರೋ ಇರ್ತಾನೆ, ಅವನ್ ಪೆನಿ ಸೈಜ್ 8 ಅಥವಾ 10 ಇಂಚ್ ಇರುತ್ತೆ. ಇವನ್ ಮನೆಯಲ್ಲಿ ಬಂದು ಕಂಪೇರ್ ಮಾಡ್ತಾನೆ, ಸ್ಕೇಲ್ ತಗೊಂಡ್ಬಿಟ್ಟು ಬೆಡ್ರೂಮ್ ನಲ್ಲಿ ಹೋಗ್ಬಿಟ್ಟು ಅಥವಾ ವಾಶ್ರೂಮ್ ನಲ್ಲಿ ಹೋಗ್ಬಿಟ್ಟು 4 ಇಂಚ್ ಇದೆ. ಆವಾಗ ಮೈಂಡ್ ನಲ್ಲಿ ಡೌಟ್ ಬರ್ತಾ ಇದೆ ಇವನಿಗೆ, ಓ ಐ ಆಮ್ ಅನ್ಫಿಟ್, ಐ ಆಮ್ ಅನ್ಫಿಟ್, ಐ ಆಮ್ ಅನ್ಫಿಟ್. ಅವನ್ 10 ಇಂಚ್ ಇದೆ, ನನಗೆ 4 ಇಂಚ್ ಇದೆ, ಸೊ ನನಗೆ ಸೆಕ್ಸ್ ಮಾಡಕ್ ಆಗಲ್ಲ, ನನಗೆ ಸೆಕ್ಸ್ ಮಾಡಕ್ ಆಗಲ್ಲ ಅಂತ ಮೈಂಡ್ ನಲ್ಲಿ ಫಿಟ್ ಮಾಡ್ಕೊಂಡೇ ಇರ್ತಾನೆ. ಮನೆಯಲ್ಲಿ ಮಾತು ತೆಗೆದ್ರೆ ಆಮೇಲೆ ಬೇಡ ಬೇಡ ಮುಂತೊಳೋದು. ಯಾಕಂದ್ರೆ ಅವನಿಗೆ ಭಯ,
ಪಾನ್ನಲ್ಲಿ ಇರೋದು 10 ಇಂಚ್ ಇತ್ತಲ್ಲ, ನನ್ನ 4 ಇಂಚ್ ಇದೆ, ಆ ಪೆನಿಸ್ ಸೈಜಿಂದ ನಾನು ಸೆಕ್ಸ್ ಮಾಡಬಹುದಾ ಅಂತ ಒಂದು ಫಿಯರ್, ಭಯ. ಯಾಕಂದ್ರೆ ಎಷ್ಟೋ ಸರ್ತಿ ನಮಗೆ ರಿಯಲ್ ಫ್ಯಾಕ್ಟ್ ಗೊತ್ತಿರಲ್ಲ. ಪೆನಿಸ್ ಸೈಜ್ ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ನಾನು. ಎವ್ರಿ ಟೈಮ್ ಅದೇ ಹೇಳ್ತೀನಿ, ಪ್ರಪಂಚದಲ್ಲಿ 10,000 ಜನರಲ್ಲಿ ಒಬ್ಬರಿಗೆ ಮೈಕ್ರೋ ಪೆನಿಸ್ ಇರುತ್ತೆ. 10,000 ಜನ ಒಳಗಡೆ ಒಬ್ಬರಿಗೆ. ಬಟ್ ಪ್ರಪಂಚದಲ್ಲಿ 90% ಜನರಿಗೆ ಅನ್ಸುತ್ತೆ ನನ್ನ ಪೆನಿಸ್ ಸೈಜ್ ಚಿಕ್ಕದಿದೆ ಅಂತ. ಬಟ್ ಒನ್ ಆವ್ರೇಜ್ ಪೆನಿಸ್ ಸೈಜ್ ಏನಿದೆಯಲ್ಲ 4 ದಿಂದ 4.5 ಇಂಚ್ ಇದೆ ಎರೆಕ್ಷನ್ ಇದ್ದಾಗ, ಅಥವಾ ಯಾವಾಗ ಫ್ಲಾಸಿಡ್ ಫಾರ್ಮ್ ನಲ್ಲಿ ಇರುತ್ತೆ 2 ಇಂಚಸ್ ಇದ್ರೆ ಸಾಕು. ಓವರ್ ಕಂಪ್ಯಾರಿಸನ್ ಮಾಡಬೇಡಿ, ಪ್ರತಿಯೊಂದು ಬಾಡಿಗೆ ಕಂಪೇರ್ ಮಾಡಕ್ ಹೋಗ್ಬೇಡಿ. ನಿಮ್ ಜೀನ್ ಬೇರೆ, ಅವ್ರ ಜೀನ್ ಬೇರೆ. ಓಕೆನಾ? ಸೊ ಕ್ವಾಲಿಟಿ ಸ್ಪರ್ಮ್ ಡ್ರಾಪ್ ಆಗ್ತಾ ಇದೆ. ಬೋನಸ್ ಟಿಪ್ ಹೇಳ್ತೀನಿ, ಆಹಾರ ಚೇಂಜ್ ಮಾಡಿ. ಆಹಾರನಲ್ಲಿ ಏನೇನು ಜಾಸ್ತಿ ಮಾಡಿ ಅಂದರೆ, ನಾಟಿ ಹಸು ತುಪ್ಪ, ಮೊಳಕೆ ಹೊಡೆದಿದ್ದ ಕಾಳುಗಳು, ನಾನ್ ವೆಜಿಟೇರಿಯನ್ ಇದ್ದರೆ ಫಿಶ್ಶು ಮತ್ತು ಪ್ರೌನ್ಸು, ಬಾಯ್ಲ್ಡ್ ಎಗ್ಗು, ಡ್ರೈ ಫ್ರೂಟ್ಸ್ನಲ್ಲಿ ಸ್ವಲ್ಪ ಹಸಿ ಖರ್ಜೂರ, ಅಂಜೂರ, ಬಾದಾಮಿ, ಕುಂಬಳಕಾಯಿ ಬೀಜ, ಅಗಸೆ ಬೀಜ, ಕಲ್ಲಂಗಡಿ ಬೀಜ. ಆಮೇಲೆ ಏನು ಮಾಡಬೇಕು, ಇವೆಲ್ಲ ಮಿಲೆಟ್ಸು, ಸಿರಿಧಾನ್ಯಗಳು ನಾವು ಏನು ಹೇಳ್ತೀವಲ್ಲ ಅದು ರಾಗಿ ಇರ್ಬೋದು, ಮತ್ತು ಜೋಳ ಇರ್ಬೋದು. ನಮ್ಮ ಟ್ರೆಡಿಷ್ನಲ್ ಇಂಡಿಯನ್ ಫುಡ್ ಏನಿದೆಯಲ್ಲ ಇದನ್ನ ಜಾಸ್ತಿ ತಿನ್ನಿ. ಇವು ಮೈದಾ ಐಟಮು, ಬ್ರೆಡ್ಸು, ಪಿಜ್ಜಾಸು, ಮೋಮೋಸು, ಬರ್ಗರ್ಸು ಇದನ್ನ ಕಟ್ ಮಾಡಿ. ನೀವು ಹೋಗಿ ನಿಮ್ಮ ಊರಿನಲ್ಲಿ ಇದಿರಲ್ಲ ಕೇಳಿ, ನೀವು ಏನೇನು ಊಟ ಮಾಡ್ತಿದ್ರಿ ಪೈಲೆ ಅಂತ. ಅವನ್ನ ಅಜ್ಜ ಇರ್ತಾನೆ ಎಲ್ಲೋ ಊರಿನಲ್ಲಿ ದೇವಸ್ಥಾನ ಕಟ್ಟೆ ಮೇಲೆ ಕೂತಿದ್ದಿರ್ತಾನಲ್ಲ, ನೀವು ಹೋಗಿ ಕೇಳ್ರಿ, ನಾವು ಹುಗ್ಗಿಗೆ ತಿಂತಿದೀವಪ್ಪ, ಗೋಧಿದ ಹುಗ್ಗಿ, ಹಾಲು, ತುಪ್ಪ ಹಾಕಿ ತಿಂತಿದೀವಿ. ಅವ್ರು ಬುದ್ಧಿವಂತ, ಯಾಕಂದ್ರೆ ಅದರಿಂದ ಸ್ಪರ್ಮ್ ತುಂಬಾ ಜಾಸ್ತಿ ಆಗಿದೆ. ಊರಿನಲ್ಲಿ ಮುಂಚೆ ಏನು ಮಾಡ್ತಿದ್ರು, ಯಾವುದೋ ಊರು ದೇವಸ್ಥಾನ ಜಾತ್ರೆ ಇದ್ದಂದ್ರೆ ಹುಗ್ಗಿ ಮಾಡ್ತಿದ್ರು. ಯಾಕೆ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಗೊತ್ತಿದೆ ಅದರಿಂದ ಸ್ಪರ್ಮ್ ಜಾಸ್ತಿ ಆಗ್ತಿತ್ತಂತ. ನಮಗ್ ಅನ್ಸುತ್ತೆ ನಾವು ಎಜುಕೇಟೆಡ್ ಇದ್ದೀವಿ, ಅವ್ರು ಅನ್ಎಜುಕೇಟೆಡ್ ಇದ್ದಾರೆ ಅಂತ. ಬಟ್ ನಮಗ್ ಗೊತ್ತಿಲ್ಲ, ನಾವು ಎಜುಕೇಟೆಡ್, ನಾವು ಬರೇ ಲಿಟ್ರೇಟ್ ಇದ್ದೀವಿ. ಒಂದು ಯಾವುದೋ ಡಿಗ್ರಿನ ಮಾಸ್ಟರ್ ಮಾಡಿದೀವಿ. ಬಟ್ ಒಂದು ಸೊಸೈಟಿನಲ್ಲಿ ಹೇಗಿರಬೇಕು, ಆಹಾರ ಪದ್ಧತಿ ಹೇಗಿರಬೇಕು ನಮ್ಗಿಂತ 10 ಟೈಮ್ಸ್ ಹಳ್ಳಿ ಊರ್ ಜನರಿಗೆ ಗೊತ್ತಿದೆ. ನಾವು ಏನ್ ಬಟ್ಟೆ ಹಾಕ್ತೀವಿ, ಅವ್ರು ಏನ್ ಬಟ್ಟೆ ಹಾಕ್ತೀವಿ ಸ್ವಲ್ಪ ಕಂಪೇರ್ ಮಾಡಿ ನೋಡಿ. ಎಷ್ಟು ಮಿನಿಮಲ್ ಬಟ್ಟೆ ಇರುತ್ತೆ, ಎಷ್ಟು ತಿನ್ನಾಗಿ ಇರುತ್ತೆ, ಎಷ್ಟು ನಿಮ್ಮ ಬಾಡಿನಲ್ಲಿ ಹೀಟ್ನ ಕಡಿಮೆ ಮಾಡುತ್ತೆ ಅಂತ ಬಟ್ಟೆ ಯೂಸ್ ಮಾಡಿ. ಆಮೇಲೆ ರಾತ್ರಿ ಮಲ್ಗಕ್ಕೆ ಲೇಟ್ ಮಾಡಬೇಡಿ. 7 to 8 hours ಪ್ರಾಪರ್ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಪರ್ಮ್ ಪ್ರೊಡಕ್ಷನ್. ಅದನ್ನು ರಾತ್ರಿ ಬೇಗ ಮಲಗಿ, ಬೆಳಗ್ಗೆ ಬೇಗ ಎದ್ದೇಳಿ. ವ್ಯಾಯಾಮ ಕರೆಕ್ಟ್ ಮಾಡಿ. ಎಷ್ಟು ವ್ಯಾಯಾಮ ಕರೆಕ್ಟ್ ಮಾಡ್ತೀರಾ ಅಷ್ಟು ಬಾಡಿನಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಮೆಟಾಬಾಲಿಸಮ್ ಜಾಸ್ತಿ ಆಗುತ್ತೆ, ಫ್ರೆಶ್ ಆಕ್ಸಿಜನೇಷನ್ ಪ್ರತಿಯೊಂದು ಟಿಶ್ಯೂಗೆ ಸಿಗುತ್ತೆ. ಬಾಡಿನಲ್ಲಿ ಸ್ಲೋಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಿಬಿಟ್ಟು ಟೆಸ್ಟಿಕಲ್ಸ್ನಲ್ಲಿ ಲ್ಯೂಟೆನ್ಸಿಕ್ ಸೆಲ್ಸ್ ಜೊತೆಗೆ ಟೆಸ್ಟೋಸ್ಟಿರಾನ್ ಸೇರಿ ಸ್ಪರ್ಮ್ ಉತ್ಪತ್ತಿ ಒಳ್ಳೆ ರೀತಿ ಆಗುತ್ತೆ. ಆಹಾರ, ವಿಹಾರ ಮತ್ತು ವಿಚಾರ ಈ 3 ಬದಲಾಯಿಸಬೇಕು. ಆವಾಗ ಮುಂದೆ ಬರ್ತಾ ಜನರೇಷನ್ಗಳಲ್ಲಿ ಒಂದು ಒಳ್ಳೆ ಮಗು ಆಗಬೇಕು. ಇನ್ನ ನಮ್ಮ ಜನರೇಷನ್ ವಂಶ ಪರಂಪರೆ ಬೆಳಿಬೇಕು. ಇಲ್ಲಾಂದ್ರೆ ಎಷ್ಟೋ ವಂಶ ಪರಂಪರೆಗಳೇ ಈ 2 ವರ್ಷ 3 ವರ್ಷ ಅಥವಾ 10 ವರ್ಷ ಒಳಗಡೆ ಒಂದೊಂದು ಫ್ಯಾಮಿಲಿದು ಒಳ್ಳೆ ಮನೆತವರು ಇದ್ರು, ಯಾರೋ ಇಲ್ಲ, ಊರಿನಲ್ಲಿ ಮನೆ ಹಾಳು ಬಿದ್ದಿದೆ, ಜಮೀನಿದೆ, ಯಾರೋ ಬಂದು ಕಬ್ಜಾ ಮಾಡಿದಾರ ಅಂತ ಕೇಳ್ತೀರ ಅಷ್ಟೇ. ಸೊ ಇದು ವಾರ್ನಿಂಗ್ ಸೈನ್, ಎಚ್ಚರಿಕೆ ಸೈನ್. ಬೇಗ ಮದುವೆ ಮಾಡ್ಕೊಳ್ಳಿ, ಬೇಗ ಮಕ್ಕಳು ಮಾಡಿ. ನಮಸ್ಕಾರ.